ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂಡಿಯಾ ವಾಸ್ ಆಲ್ರೆಡಿ ರೆಡ್ಯೂಸಿಂಗ್ ಇಟ್ಸ್ ಆಯಿಲ್ ಇಂಪೋರ್ಟ್ಸ್ ಫ್ರಮ್ ರಷ್ಯಾ ಫಾರ್ ಮೆನಿ ಮಂತ್ಸ್ ಬಿಫೋರ್ ದಿ ಯುಎಸ್ ಇಂಪೋಸ್ಡ್ 25% ಅಡಿಷನಲ್ ಟ್ಯಾರಿಫ್ ಇನ್ ಆಗಸ್ಟ್ 2025. ಯುಎಸ್ ಅಮೆರಿಕ ಭಾರತದ ಮೇಲೆ ಸುಂಕವನ್ನು ವಿಧಿಸಿರೋದು, ಅದ್ರ ಬಗ್ಗೆ ನಾವು ತುಂಬಾ ಸಾರಿ ಮಾತನಾಡಿದ್ದೇವೆ. ರಷ್ಯಾದಿಂದ ಆಯಿಲ್ ಅನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಿದ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕಕ್ಕೆ ಇನ್ನಷ್ಟು ಸಿಟ್ಟು ಬಂದು ಮತ್ತೆ ಅಡಿಷನಲ್ ಟ್ಯಾರಿಫ್ ಅನ್ನು ಹಾಕಿದ್ರು. ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಯುಎಸ್ ಹೆಚ್ಚುವರಿ ಸುಂಕವನ್ನ ವಿಧಿಸುವ ಹಲವು ತಿಂಗಳ ಮೊದಲೇ ಭಾರತ ರಷ್ಯಾದಿಂದ ತೈಲವನ್ನ ಆಮದು ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ತಾ ಬಂದಿದೆ. ಗವರ್ಮೆಂಟ್ ಡೇಟಾ ಶೋಸ್ ಇಂಡಿಯಾ ಕಟ್ ರಷ್ಯನ್ ಆಯಿಲ್ ಇಂಪೋರ್ಟ್ಸ್ 8 out of the last 10 months, with reduction often above 20% as part of a broader strategy to reduce the dependence on Russian oil. ಡೈವರ್ಸಿಫಿಕೇಶನ್ ಅನ್ನುವಂಥ ಟರ್ಮ್ ಬರುತ್ತೆ, ನೀವು ಕೇಳಿರಬಹುದು. ಡೈವರ್ಸಿಫೈ ಮಾಡೋದು ಏನು ಹಾಗಂತಂದ್ರೆ ವೈವಿಧ್ಯೀಕರಣಗೊಳಿಸೋದು ಅಂತ ಹೇಳ್ಬಹುದು. ಅಂದ್ರೆ ಒಂದೇ ಒಂದು ದೇಶದ ಮೇಲೆ ನಾವು ಡಿಪೆಂಡ್ ಆಗದೆ ನಮ್ಮ ಒಂದು ಅವಲಂಬನೆಯನ್ನ ಆ ದೇಶದ ಮೇಲೆ ಕಡಿಮೆ ಮಾಡಿಕೊಂಡು ಬೇರೆ ಬೇರೆ ಕಡೆ ನಾವು ವಿಸ್ತರಿಸ್ಕೊಳ್ಳೋದು. ಈಗ ನಾವು ಆಯಿಲ್ಗೆ ಸಂಬಂಧಪಟ್ಟ ಹಾಗೆ ರಷ್ಯಾದ ಮೇಲೆ ತುಂಬಾ ಅವಲಂಬಿತರಾಗ್ಬಿಟ್ಟಿದ್ವಿ. ಹೀಗಾಗಿ ಭಾರತದ ಸ್ಟ್ರಾಟಜಿ, ಒಂದು ಕಾರ್ಯತಂತ್ರ ಏನಂತಂದ್ರೆ ಕಂಪ್ಲೀಟ್ ಆಗಿ ರಷ್ಯಾದ ಮೇಲೆ ಅವಲಂಬನೆ ಆಗೋ ಬದಲು ನಿಧಾನವಾಗಿ ಅದನ್ನ ಬೇರೆ ಬೇರೆ ಕಡೆ ಸಹ ವಿಸ್ತರಿಸ್ತಾ ಹೋಗೋಣ. ಹಾಗಾಗಿ ಕಳೆದ 10 ತಿಂಗಳಲ್ಲಿ 8 ತಿಂಗಳಲ್ಲಿ ಅಂತಂದ್ರೆ 10ರಲ್ಲಿ 8 ತಿಂಗಳಲ್ಲಿ ಭಾರತ ರಷ್ಯಾದಿಂದ ತರತಕ್ಕಂತಹ ತೈಲ ಆಮದನ್ನ ಕಡಿತಗೊಳಿಸೋದನ್ನ ಈಗ ಸರ್ಕಾರದ ದತ್ತಾಂಶ ಹೇಳ್ತಾ ಇದೆ. ಮತ್ತೆ ಎಷ್ಟೋ ಸಾರಿ ಈ ಒಂದು ಕಡಿತಗೊಳಿಸಿರುವಂತಹ ಪ್ರಮಾಣ 20%ಗಿಂತ ಜಾಸ್ತಿ ಇದೆ. ಬ್ರಾಡರ್ ಸ್ಟ್ರಾಟಜಿ ಏನು? ಈಗ ರಷ್ಯಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದು. Officials say the cuts are not a reaction to US pressure, but part of India's long-term plan to diversify energy sources. US-ನ ಒತ್ತಡ ಇದೆ ಅಂತ ಹೀಗೆ ಮಾಡ್ತಾ ಇಲ್ಲ ನಾವು. ನಮ್ಮ ಗುರಿ ಏನು? ಡೈವರ್ಸಿಫೈ ಮಾಡೋದು ಎನರ್ಜಿ ಸೋರ್ಸ್ಗಳನ್ನ. ಅದಕ್ಕೋಸ್ಕರ ರಷ್ಯಾದ ಮೇಲಿನ ಒಂದು ಅವಲಂಬನೆಯನ್ನ ಕಡಿಮೆ ಮಾಡ್ಕೊಳ್ತಾ ಬಂದಿದ್ದೇವೆ ಅಂತ ಅಫಿಷಿಯಲ್ಗಳು, ಅಧಿಕಾರಿಗಳು ಹೇಳ್ತಾ ಇದ್ದಾರೆ. India aims to become a global hub for natural farming. ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟ ಹಾಗೆ ಗ್ಲೋಬಲ್ ಹಬ್, ಜಾಗತಿಕ ಕೇಂದ್ರ ಆಗಬೇಕು. ವಿತ್ ದಿ ಪ್ರೈಮ್ ಮಿನಿಸ್ಟರ್ ಸೇಯಿಂಗ್ ಇಟ್ ಇಸ್ ದಿ ನೀಡ್ ಆಫ್ ದಿ 21st century to restore soil health damaged by excessive chemical fertilizers and pesticides. ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆ ಮತ್ತು ಕೀಟನಾಶಕಗಳಿಂದ ಮಣ್ಣಿನ ಆರೋಗ್ಯ ತುಂಬಾ ಹಾಳಾಗ್ಬಿಟ್ಟಿದೆ. ಆ ಹಾನಿಗೊಳಗಾದ ಆರೋಗ್ಯವನ್ನ ಮತ್ತೆ ಪುನಃಸ್ಥಾಪಿಸಬೇಕು, ಮತ್ತೆ ಮಣ್ಣಿಗೆ ಶಕ್ತಿಯನ್ನ, ಜೀವವನ್ನ ತುಂಬಬೇಕು. ಅದಕ್ಕೋಸ್ಕರ ಈಗಿನ 21ನೇ ಶತಮಾನದಲ್ಲಿ ಈ ನೈಸರ್ಗಿಕ ಕೃಷಿಯ ಅವಶ್ಯಕತೆ ಬಹಳ ಇದೆ ಅಂತ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟ ಹಾಗೆ ಭಾರತ ಜಾಗತಿಕ ಕೇಂದ್ರ ಆಗುತ್ತೆ, ಆ ಒಂದು ಗುರಿಯನ್ನ ಹಮ್ಮಿಕೊಂಡಿದ್ದೇವೆ ಅಂತ ಸಹ ಹೇಳ್ತಾ ಇದ್ದಾರೆ. ದ ಗವರ್ಮೆಂಟ್ ಇಸ್ ಪ್ರಮೋಟಿಂಗ್ ಸೈನ್ಸ್ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗ್ ಅಂತಂದ್ರೆ ವೈಜ್ಞಾನಿಕ ವಿಧಾನಗಳನ್ನ, ವಿಜ್ಞಾನದ ಆಧಾರದ ಮೇಲೆ ನೈಸರ್ಗಿಕ ಕೃಷಿಯನ್ನ ಭಾರತ ಅಳವಡಿಸಿಕೊಳ್ತಾ ಇದೆ, ಪ್ರಮೋಟ್ ಮಾಡ್ತಾ ಇದೆ. ಯೂಸಿಂಗ್ ಟ್ರೆಡಿಷನಲ್ ನಾಲೆಜ್, ಸೈನ್ಸ್ ಮತ್ತೆ ಟ್ರೆಡಿಷನ್, ಹಳೆ ಬೇರು ಹೊಸ ಚಿಗುರು ಅನ್ನುವಂತ ಒಂದು ಶಬ್ದ ಕೇಳಿರಬಹುದು ನೀವು, ಮಂಕುತಿಮ್ಮನ ಕಗ್ಗದಲ್ಲಿ ಬರುತ್ತೆ. ಅಂತಂದ್ರೆ ಹಳೆಯ ಬೇರೆ ಇರಬೇಕು, ಟ್ರೆಡಿಷನಲ್ ನಾಲೆಜ್ ಎಷ್ಟು ಇಂಪಾರ್ಟೆಂಟು, ಹೊಸ ಚಿಗುರು ಅಂತಂದ್ರೆ ಈಗ ಬರ್ತಕ್ಕಂಥ ಟೆಕ್ನಾಲಜಿ. ಸೈನ್ಸ್ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗ್ using traditional knowledge, farmer training and support through schemes like PM Kisan. Over 35,000 hectares in Tamil Nadu have already shifted to organic natural farming. ಸರ್ಕಾರ PM ಕಿಸಾನ್ ಯೋಜನೆ ತಂದಿದೆ. ಅದರ ಮೂಲಕ ಸೈನ್ಸ್ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗು, ರೈತರ ಸಾಂಪ್ರದಾಯಿಕ ಜ್ಞಾನ, ಅವರಿಗೆ ತರಬೇತಿ ಕೊಡೋದು, ಬೆಂಬಲವನ್ನ ಕೊಡೋದು, ಇದೆಲ್ಲ ಉತ್ತೇಜಿಸ್ತಾ ಇದೆ. ಇನ್ನು ತಮಿಳುನಾಡಿನಲ್ಲಿ ಈಗಾಗಲೇ 35,000 ಹೆಕ್ಟೇರ್ಗಳಿಗಿಂತ ಹೆಚ್ಚು ಪ್ರದೇಶವನ್ನ ಈ ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಕಡೆ ವರ್ಗಾಯಿಸಿದ್ದಾರೆ, ಟ್ರಾನ್ಸ್ಫರ್ ಮಾಡಿದ್ದಾರೆ, ಶಿಫ್ಟ್ ಆಗಿದೆ ಅಲ್ಲಿ. ಇನ್ನು ದ PM ಅರ್ಜ್ಡ್ ಫಾರ್ಮರ್ಸ್ ಟು ಸ್ಟಾರ್ಟ್ ವಿತ್ 1 acre ಆಫ್ ನ್ಯಾಚುರಲ್ ಫಾರ್ಮಿಂಗ್, ಎಕ್ಸ್ಪ್ಯಾಂಡ್ ಗ್ರಾಜುವಲಿ. ಮೊದಲು 1 ಎಕರೆಯಿಂದ ಸ್ಟಾರ್ಟ್ ಮಾಡಿ ನ್ಯಾಚುರಲ್ ಫಾರ್ಮಿಂಗ್ ಅನ್ನ, ನಿಧಾನವಾಗಿ ವಿಸ್ತರಿಸ್ಕೊಳ್ತಾ ಹೋಗಿ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಹೈಲೈಟಿಂಗ್ ಬೆನಿಫಿಟ್ಸ್ ಸಚ್ ಆಸ್ ಬೆಟರ್ ಸಾಯಿಲ್ ಹೆಲ್ತ್, ರೆಡ್ಯೂಸ್ಡ್ ಇನ್ಪುಟ್ ಕಾಸ್ಟ್ ಅಂಡ್ ಸಪೋರ್ಟ್ ಥ್ರೂ ಬಯೋ ಫರ್ಟಿಲೈಸರ್ಸ್ ಅಂಡ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಅಂದ್ರೆ ಈಗ ಬೆನಿಫಿಟ್, ಈಗ ಸಾಯಿಲ್ ಹೆಲ್ತ್ ಇಂಪ್ರೂವ್ ಆಗೋದ್ರಿಂದ ಎಷ್ಟು ಬೆನಿಫಿಟ್ ಇದೆ,
ಅಲ್ವಾ? ಅದರಿಂದ ಇನ್ಪುಟ್ ಕಾಸ್ಟ್ ಕಡಿಮೆ ಆಗುತ್ತೆ. ಬಯೋ ಫರ್ಟಿಲೈಸರ್ಗಳ ಸಪೋರ್ಟ್ ಕೊಡ್ತೇವೆ. ಮತ್ತೆ FPO ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗಳ ಒಂದು ಸಪೋರ್ಟ್ ಮೂಲಕ ರೈತರು ಇದನ್ನ ಸಾಧಿಸಬಹುದು ಅಂತ ಪ್ರಧಾನಮಂತ್ರಿಯವರು ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಮುಂದಿನ ವಿಷಯ, ಕ್ಲೈಮೇಟ್ ಟಾಕ್ಸ್ ಎಟ್ COP30 ಆರ್ ಸ್ಟಕ್ ಬಿಕಾಸ್ ಕಂಟ್ರೀಸ್ ಆರ್ ಡಿಸ್ಅಗ್ರೀಯಿಂಗ್ ಓವರ್ ಫಿನಾನ್ಸ್ ಅಂಡ್ ದ ಪಾತ್ ಟು ಇಂಪ್ಲಿಮೆಂಟೇಷನ್. ಯಾವಾಗಲೂ ಈ ವಿಷಯ ಇರೋದೆ. ಯಾಕಂತಂದ್ರೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅಷ್ಟು ಸುಲಭವಾಗಿ ಎಲ್ಲರೂ ಒಂದು ಒಪ್ಪಿಗೆ, ಒಂದು ಒಮ್ಮತಕ್ಕೆ ಬರೋದಿಲ್ಲ. ಇಲ್ಲೂ ಕ್ಲೈಮೇಟ್ ಟಾಕ್ಸ್ ನಲ್ಲೂ ಹಾಗೆ ಆಗ್ತಾ ಇದೆ. COP30ಯಲ್ಲಿ ಎಷ್ಟು ಮಾತುಕತೆಗಳು ಅಲ್ಲೇ ನಿಂತ ನೀರಾಗ್ಬಿಟ್ಟಿದೆ. ಯಾವ್ದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಫಿನಾನ್ಸ್, ಹೇಗೆ ಅನುಷ್ಠಾನಗೊಳಿಸೋದು, ಹಣಕಾಸು ಮತ್ತೆ ಅನುಷ್ಠಾನ ಮಾರ್ಗ, ಇದ್ರ ಕುರಿತಾಗಿ ದೇಶಗಳ ನಡುವೆ ಭಿನ್ನಾಭಿಪ್ರಾಯ ಇದೆಲ್ಲದರಿಂದ ಅದು ಸ್ತಬ್ಧ ಆಗ್ಬಿಟ್ಟಿದೆ. ಅಂದ್ರೆ ಮಾತುಕತೆ ಏನು ನಡೆದೇ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತಲ್ಲ, ಆದ್ರೆ ಪ್ರಗತಿ ಕಾಣ್ತಾ ಇಲ್ಲ ಅಂತ. ಎಸ್ಪೆಷಲಿ ಹೌ ಮಚ್ ರಿಚ್ ನೇಷನ್ಸ್ ಶುಡ್ ಪೇ ಟು ಹೆಲ್ಪ್ ಪೂರರ್ ಕಂಟ್ರೀಸ್ ಶಿಫ್ಟ್ ಟು ಕ್ಲೀನ್ ಎನರ್ಜಿ. ಅದರಲ್ಲೂ ಜಾಸ್ತಿ ಸಮಸ್ಯೆ ಬರೋದು ಏನಂತಂದ್ರೆ ರಿಚ್ ಕಂಟ್ರೀಸ್ಗಳು, ಡೆವಲಪ್ಡ್ ನೇಷನ್ಗಳು, ಅಭಿವೃದ್ಧಿ ಹೊಂದಿದ ದೇಶಗಳು ಎಷ್ಟು ಪೇ ಮಾಡಬೇಕು ಈ ಒಂದು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಅಥವಾ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗಳಿಗೆ ಎಷ್ಟು ಪೇ ಮಾಡಿದ್ರೆ ಒಳ್ಳೇದು. ಆ ಪೇ ಮಾಡೋದ್ರಿಂದ ಅಥವಾ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಈ ಡೆವಲಪಿಂಗ್ ಕಂಟ್ರೀಸ್ಗಳು ಕ್ಲೀನ್ ಎನರ್ಜಿಗೆ ಶಿಫ್ಟ್ ಆಗಬಹುದು ಅನ್ನೋದ್ರ ಬಗ್ಗೆ ಈಗ ಮಾತುಕತೆ ಆಗ್ತಾ ಇದೆ. ಪ್ರಗತಿ ಕಾಣ್ತಾ ಇಲ್ಲ. ಮೆನಿ ಯುರೋಪಿಯನ್ ಕಂಟ್ರೀಸ್ ಸೇ ದೇ ಹ್ಯಾವ್ ರೀಚ್ಡ್ ದಿ ಮ್ಯಾಕ್ಸಿಮಮ್ ದೇ ಕ್ಯಾನ್ ಗಿವ್ ಇನ್ ಪಬ್ಲಿಕ್ ಕ್ಲೈಮೇಟ್ ಇನ್ ಫಿನಾನ್ಸ್. ಯುರೋಪಿಯನ್ ದೇಶಗಳು ಏನ್ ಹೇಳ್ತಾ ಇದೆ ತುಂಬಾ ಅಂತಂದ್ರೆ ಅಲ್ಲಿರೋರು, ನಾವೆಲ್ಲ ನಮ್ಮ ಹತ್ರ ಆಗೋದನ್ನ ಈಗಾಗಲೇ ಕೊಟ್ಬಿಟ್ಟಿದ್ದೇವೆ, ಇದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ದೇ ಕ್ಯಾನ್ ಗಿವ್ ಅಂತಂದ್ರೆ ಎಲ್ಲಿ ಪಬ್ಲಿಕ್ ಕ್ಲೈಮೇಟ್ ಫಿನಾನ್ಸಿಗೆ. ಆದ್ರೆ ವೈಲ್ ಡೆವಲಪಿಂಗ್ ನೇಷನ್ಸ್ ಅವ್ರ ಆರ್ಗ್ಯುಮೆಂಟ್ ಏನು, ದೇ ನೀಡ್ ಫಾರ್ ಮೋರ್ ಸಪೋರ್ಟ್. ಇಷ್ಟೆಲ್ಲ ಯಾವುದಕ್ಕೂ ಸಾಕಾಗೋದಿಲ್ಲ, ಇನ್ನಷ್ಟು ಸಪೋರ್ಟ್ ಬೇಕು ನಮಗೆ ಅನ್ನೋದು ಡೆವಲಪಿಂಗ್ ನೇಷನ್ಗಳ ಒಂದು ವಾದ. ಫಾರ್ ಅಡಾಪ್ಟೇಷನ್, ಲಾಸ್ ಅಂಡ್ ಡ್ಯಾಮೇಜ್ ಅಂಡ್ ಕ್ಲೀನ್ ಡೆವಲಪ್ಮೆಂಟ್. ಯಾವುದಕ್ಕೋಸ್ಕರ ಬೇಕು, ಹೊಸ ಹೊಸ ಸಮಸ್ಯೆಗಳಿಗೆ ನಾವು ಅಡಾಪ್ಟ್ ಆಗಬೇಕು, ಲಾಸ್ ಆಗಿದೆ ಈಗಾಗಲೇ, ಡ್ಯಾಮೇಜ್ ಆಗಿದೆ, ಮತ್ತೆ ಕ್ಲೀನ್ ಎನರ್ಜಿ ಡೆವಲಪ್ಮೆಂಟ್ಗೆ ನಮಗೆ ಜಾಸ್ತಿ ಹಣ ಬೇಕು ಅನ್ನೋದು ಡೆವಲಪಿಂಗ್ ಕಂಟ್ರೀಸ್ಗಳ ಆರ್ಗ್ಯುಮೆಂಟ್. ಆಕ್ಟಿವಿಸ್ಟ್ ಮತ್ತೆ ಅಬ್ಸರ್ವರ್ಗಳು ಅವ್ರು ಏನ್ ಹೇಳ್ತಾ ಇದ್ದಾರೆ, ಸೇ ನೆಗೋಸಿಯೇಷನ್ಸ್ ಆರ್ ಮೂವಿಂಗ್ ಅವೇ ಫ್ರಮ್ ಆಕ್ಷನ್ ಅಂಡ್ ಇಂಪ್ಲಿಮೆಂಟೇಷನ್. ಇಷ್ಟೆಲ್ಲ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ, ಹೋಗಿ ಒಂದು 4 ದಿನ ಮೀಟಿಂಗು ಅಂತ ಪ್ರವಾಸ ಮಾಡಿ ವಾಪಸ್ ಬರೋ ತರ ಕಾಣ್ತಾ ಇದೆ. ಏನು ಆಕ್ಷನ್ ಇಂಪ್ಲಿಮೆಂಟೇಷನ್ ಏನು ಆಗೋ ತರ ಕಾಣಿಸ್ತಾ ಇಲ್ಲ. ಅಂಡ್ ಟುವರ್ಡ್ಸ್ ವೇಗ್ ಪ್ರಾಮಿಸಸ್, ಏನೇನು ಅಸಂಬದ್ಧವಾಗಿರೋದು, ಗೊಂದಲದಿಂದ ಕೂಡಿರುವಂತಹ ಸ್ಟೇಟ್ಮೆಂಟು ಅಥವಾ ಪ್ರಾಮಿಸ್ಗಳನ್ನ ಕೊಡೋದು. ಸ್ಲೋವಿಂಗ್ ಪ್ರೋಗ್ರೆಸ್ ಟುವರ್ಡ್ ದಿ ಗ್ಲೋಬಲ್ ಗೋಲ್ ಆಫ್ ಲಿಮಿಟಿಂಗ್ ವಾರ್ಮಿಂಗ್ ಟು 1.5 ಡಿಗ್ರಿ ಸೆಲ್ಸಿಯಸ್. ಪ್ಯಾರಿಸ್ ಅಗ್ರಿಮೆಂಟ್ ಇರಲಿ, ನಾವು ಗುರಿ ಇಟ್ಕೊಂಡಿದ್ದೀವಲ್ವಾ 1.5 ಡಿಗ್ರಿ ಸೆಲ್ಸಿಯಸ್ಗೆ ಸಂಬಂಧಪಟ್ಟ ಹಾಗೆ, ಅದ್ರ ಕಡೆ ಸಹ ನಾವು ಒಂದು ಗುರಿ ಮುಟ್ಟುವ ಒಂದು ಹಂತ ನಿಧಾನವಾಗಿ ಸಾಗ್ತಾ ಇದೆ, ಇನ್ನಷ್ಟು ಸ್ಲೋ ಆಗ್ತಾ ಇದೆ ಅಂತ ಆಕ್ಟಿವಿಸ್ಟ್ಗಳು, ಅಬ್ಸರ್ವರ್ಗಳು ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಇಸ್ರೋ ಟೆಸ್ಟೆಡ್ a new way to start its CE-20 rocket engine called bootstrap mode. ಈ ಒಂದು ಶಬ್ದ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಬೂಟ್ ಸ್ಟ್ರಾಪ್ ಮೋಡ್ ಸಂಬಂಧಪಟ್ಟಿರೋದು ಇಲ್ಲಿ. ತುಂಬಾ ಕಡೆ ಬೂಟ್ ಸ್ಟ್ರಾಪ್ ಅನ್ನೋದು ಬರ್ತಾ ಇರುತ್ತೆ, ಆದ್ರೆ ಇಸ್ರೋ ಇಲ್ಲಿ ಸಂಬಂಧಪಟ್ಟ ಹಾಗೆ ಈ ಒಂದು ಮೋಡ್ ಅನ್ನ ಮುಖ್ಯವಾಗಿ ಯೂಸ್ ಮಾಡ್ತಾ ಇದೆ. ಹೊಸ ವೇನ ಟೆಸ್ಟ್ ಮಾಡಿದೆ. ಏನು ಹಾಗಂತಂದ್ರೆ, ವಿಚ್ ಮೀನ್ಸ್ engine can start on its own without needing extra help from outside machines. ಇಂಜಿನ್ ಬೇರೆ ಯಾವುದೇ ಔಟ್ಸೈಡ್ ಮಷಿನ್ ನ ಹೆಲ್ಪ್ ಇಲ್ಲದೆ ತನ್ನಿಂದ ತಾನೇ ಸ್ವತಂತ್ರವಾಗಿ ಸ್ವಯಂ ಚಾಲಿತಗೊಳ್ಳೋದು ಅಲ್ವಾ. ಸ್ಟಾರ್ಟ್ ಆನ್ ಇಟ್ಸ್ ಓನ್. ದಿಸ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಇನ್ ಫ್ಯೂಚರ್ ಮಿಷನ್ಸ್ ರಾಕೆಟ್ಸ್ ಮೇ ನೀಡ್ ಟು ರೀಸ್ಟಾರ್ಟ್ ದಿ ಎಂಜಿನ್ ಮೆನಿ ಟೈಮ್ಸ್ ಇನ್ ಸ್ಪೇಸ್. ನೋಡಿ, ಮುಂದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪ್ರಕ್ರಿಯೆ ಇದು. ಎಷ್ಟೋ ಸಾರಿ ಸ್ಪೇಸ್ ಅಲ್ಲಿ ರಾಕೆಟ್ ಮತ್ತೆ ರೀಸ್ಟಾರ್ಟ್, ಅದೇ ರೀಸ್ಟಾರ್ಟ್ ಮಾಡಿಕೊಳ್ಳೋ ಸಂದರ್ಭ ಬರಬಹುದು. ಅಂಡ್ ದಿಸ್ ನ್ಯೂ ಮೆಥಡ್ ಮೇಕ್ಸ್ ದಟ್ ಈಸಿಯರ್ ಅಂಡ್ ಮೋರ್ ರಿಲಯಬಲ್. ಈ ಹೊಸ ಮೆಥಡ್ ಇಂದ, ಬೂಟ್ ಸ್ಟ್ರಾಪ್ ಮೋಡ್ ಇಂದ ಅದನ್ನ ಈಸಿಯಾಗಿ ನಾವು ಮಾಡಬಹುದು. ದ ಟೆಸ್ಟ್ ವಾಸ್ ಡನ್ ಇನ್ ಸ್ಪೆಷಲ್ ಕಂಡೀಷನ್ಸ್ ದಟ್ ಕಾಪಿ ಅವರ್ ಔಟರ್ ಸ್ಪೇಸ್. ನಮ್ಮ ಬಾಹ್ಯಾಕಾಶ ಇದೆಯಲ್ವಾ ಹೊರಗಡೆ, ಅದರ ತರಹದ್ದೇ ಒಂದು ಎನ್ವೈರನ್ಮೆಂಟ್ ಅಲ್ಲಿ, ಕಂಡೀಷನ್ ನಲ್ಲಿ ಇದನ್ನ ಟೆಸ್ಟ್ ಮಾಡಿದ್ದಾರೆ. ಅಂಡ್ ಇಸ್ರೋ ಸೇಸ್ ದಿಸ್ ಇಂಪ್ರೂವ್ಮೆಂಟ್ ವಿಲ್ ಹೆಲ್ಪ್ ಬಿಗ್ಗರ್ ಮಿಷನ್ಸ್ ಲೈಕ್ ಗಗನಯಾನ್ ಅಂಡ್ ಅದರ್ ಅಡ್ವಾನ್ಸ್ ಸ್ಪೇಸ್ ಲಾಂಚಸ್. ಇನ್ನು ಮುಂದಿನ ದಿನಗಳಲ್ಲಿ ನಮ್ದು ದೊಡ್ಡ ದೊಡ್ಡ ಯೋಜನೆಗಳಿದೆ, ಗಗನಯಾನ್ ಇರಬಹುದು, ಅಡ್ವಾನ್ಸ್ ಸ್ಪೇಸ್ ಲಾಂಚಸ್ ಇರಬಹುದು, ಅಲ್ಲೆಲ್ಲ ನಮ್ಗೆ ಇದು ಹೆಲ್ಪ್ ಮಾಡುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ಇದರಿಂದ ಅಂತ ಇಸ್ರೋ ಹೇಳ್ತಾ ಇದೆ. ಇದಾದ್ಮೇಲೆ ಒಂದು ಆರ್ಟಿಕಲ್ ಡಿಸ್ಕಸ್ ಮಾಡೋಣ. ರೆಕಗ್ನೈಸ್ ದಿ ಕ್ರಿಟಿಕಲ್ ರೋಲ್ ಆಫ್ ದಿ ಚೈಲ್ಡ್ ಕೇರ್ ವರ್ಕರ್. ನೋಡಿ, ಯುನೈಟೆಡ್ ನೇಷನ್ಸ್ ಅಕ್ಟೋಬರ್ 29 ಇಂಟರ್ನ್ಯಾಷನಲ್ ಡೇ ಆಫ್
ಕೇರ್ ಅಂಡ್ ಸಪೋರ್ಟ್ ಅಂತ ಡಿಕ್ಲೇರ್ ಮಾಡಿದೆ. ಟು ರೆಕಾಗ್ನೈಸ್ ದ ಹ್ಯೂಜ್ ಅಮೌಂಟ್ ಆಫ್ ಅನ್ಪೇಯ್ಡ್ ಇನ್ವಿಸಿಬಲ್ ಕೇರ್ ವರ್ಕ್ ಡನ್ ಮೋಸ್ಟ್ಲಿ ಬೈ ವಿಮೆನ್ ಅಂಡ್ ಗರ್ಲ್ಸ್, ಚೈಲ್ಡ್ ಕೇರ್, ಕುಕಿಂಗ್, ಕ್ಲೀನಿಂಗ್, ಎಲ್ಡರ್ ಕೇರ್. ನಿಮ್ಮ ಮನೆಯಲ್ಲೂ ಸಹ ನಿಮ್ಗೆ ಗೊತ್ತಿರುತ್ತೆ, ನಮ್ಮ ತಾಯಿ, ಅಕ್ಕ ತಂಗಿಯರು ಇರಬಹುದು, ಅವರೆಲ್ಲ ಮನೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆ ಕೆಲಸಕ್ಕೆ ಯಾವತ್ತಾದ್ರೂ ಸಂಬಳ ಕೇಳ್ತಾರ? ಅವರು ಕೇಳೋದಿಲ್ಲ. ಅನ್ಪೇಯ್ಡ್, ಅದು ಇನ್ವಿಸಿಬಲ್ ವರ್ಕ್ ಅಂತ ಸಹ ಕರೀತಾರೆ. ಅದನ್ನ ಎಷ್ಟೋ ಸಾರಿ ಕೆಲಸ ಅಂತಾನೆ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಒಂದು ಕೇರ್ ಎಕಾನಮಿ ಅಂತ ಸಹ ಬರ್ತಾ ಹೋಗುತ್ತೆ, ನೀವು ಕೇಳಿರಬಹುದು ಬೇರೆ ಕಡೆ. ಇಲ್ಲಿ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರೋದು ನೋಡಿ, ಇಂಡಿಯಾಸ್ ಲಾಂಗ್ ಚೈಲ್ಡ್ ಕೇರ್ ಹಿಸ್ಟ್ರಿ. ಇಂಡಿಯಾ ಹ್ಯಾಡ್ ಅರ್ಲಿ ಪಯೋನಿಯರ್ಸ್ ಲೈಕ್ ತಾರಾಬಾಯಿ ಮೋದಕ್ ಅಂತ ಹೇಳಿರಬಹುದು. ಇದ್ರ ಬಗ್ಗೆ ಇಲ್ಲಿ ಹೇಳಿರೋದು ಗಿಜುಬಾಯಿ ಬದೇಕಾ, ಹೂ ಕ್ರಿಯೇಟೆಡ್ ಮಾಡರ್ನ್ ಟೀಚಿಂಗ್ ಮೆಥಡ್ಸ್ ಇನ್ ದ ಅರ್ಲಿ 1900. 20ನೇ ಶತಮಾನದ ಪ್ರಾರಂಭದಲ್ಲೇ ಈ ತಾರಾಬಾಯಿ ಮೋದಕ್, ಗಿಜುಬಾಯಿ ಬದೇಕಾ ಇವರೆಲ್ಲ ಮಾಡರ್ನ್ ಟೀಚಿಂಗ್ ಮೆಥಡ್ಗಳನ್ನ ಮುಖ್ಯವಾಗಿ ಕ್ರಿಯೇಟ್ ಮಾಡಿದ್ರು. ಇಂಡಿಪೆಂಡೆನ್ಸ್ ಆದ್ಮೇಲೆ ಚೈಲ್ಡ್ ಕೇರ್ ಅನ್ನೋದು ಮುಖ್ಯವಾಗಿ ಇನ್ಸ್ಟಿಟ್ಯೂಷನಲ್ ಆಗ್ಬಿಡ್ತು ಎಷ್ಟೋ ಸಾರಿ. ಮತ್ತೆ ಗೌರ್ಮೆಂಟ್ ಸಪೋರ್ಟ್, ಅವಾಗ ಸಹ ಅದು ಸಪೋರ್ಟ್ ಸಿಗ್ತಾ ಹೋಯ್ತು. ಆಮೇಲೆ ಟರ್ನಿಂಗ್ ಪಾಯಿಂಟ್ ಬಂದಿರೋದು 1972 ಅಲ್ಲಿ. ರಿಪೋರ್ಟ್ ಲೆಡ್ ಬೈ ಮೀನಾ ಸ್ವಾಮಿನಾಥನ್ ಆರ್ಗ್ಯೂಡ್ ಫಾರ್ ಹೋಲಿಸ್ಟಿಕ್ ಕೇರ್. ಹೋಲಿಸ್ಟಿಕ್ ಕೇರ್ ಅಂತಂದ್ರೆ ನ್ಯೂಟ್ರಿಷನ್, ಹೆಲ್ತ್, ಲರ್ನಿಂಗ್ ಇದೆಲ್ಲವನ್ನ ಒಳಗೊಂಡಿರುತ್ತೆ. ICDS, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ಗಳಂತ 1975 ಅಲ್ಲಿ ಬರೋದು. ವರ್ಲ್ಡ್ಸ್ ಲಾರ್ಜೆಸ್ಟ್ ಅರ್ಲಿ ಚೈಲ್ಡ್ಹುಡ್ ಪ್ರೋಗ್ರಾಮ್ ಇದು, ಜಗತ್ತಿನ ಲಾರ್ಜೆಸ್ಟ್ ಅರ್ಲಿ ಚೈಲ್ಡ್ಹುಡ್ ಪ್ರೋಗ್ರಾಮ್. 1.4 ಮಿಲಿಯನ್ ಅಂಗನವಾಡಿ ಸೆಂಟರ್ಗಳು ಮುಖ್ಯವಾಗಿ ನೋಡೋದು, ಅಷ್ಟನ್ನ ಸ್ಥಾಪನೆ ಮಾಡ್ತಾರೆ. ರೀಚಸ್ 23 ಮಿಲಿಯನ್ ಚಿಲ್ಡ್ರನ್, ಈ ಒಂದು ಸರ್ವಿಸ್ 23 ಮಿಲಿಯನ್ ಚಿಲ್ಡ್ರನ್ ಗಳಿಗೆ ತಲುಪುತ್ತೆ. ರನ್ ಬೈ 2.4 ಮಿಲಿಯನ್ ವರ್ಕರ್ಸ್ ಆರ್ ಹೆಲ್ಪರ್ಸ್, ಇದನ್ನು ನಡೆಸಲಿಕ್ಕೆ ಮುಖ್ಯವಾಗಿ 2.4 ಮಿಲಿಯನ್ ಹೆಲ್ಪರ್ಗಳದ್ದು, ವರ್ಕರ್ಗಳ ಒಂದು ಕಾಂಟ್ರಿಬ್ಯೂಷನ್ ಇದೆ. ಆದರೆ ಬೈ 2030 ಇಂಡಿಯಾ ವಿಲ್ ನೀಡ್ 2.6 ಮಿಲಿಯನ್ ಸೆಂಟರ್ಸ್. 2030 ಹೊತ್ತಿಗೆ 2.6 ಮಿಲಿಯನ್ ಸೆಂಟರ್ಗಳ ಒಂದು ಅವಶ್ಯಕತೆ ಇದೆ. ಅಂಡ್ 5 ಮಿಲಿಯನ್ ವರ್ಕರ್ಸ್, ಅದಕ್ಕೆ ಬೇಕಾದ ಹಾಗೆ 5 ಮಿಲಿಯನ್ ವರ್ಕರ್ಗಳ ಅವಶ್ಯಕತೆ ಸಹ ಇದೆ. ಆದ್ರೆ ಸಮಸ್ಯೆ ಇರೋದೇನು? ಬಟ್ ಚೈಲ್ಡ್ ಕೇರ್ ವರ್ಕರ್ಸ್ ಆರ್ ಅಂಡರ್ ವ್ಯಾಲ್ಯೂಡ್. ಮಕ್ಕಳನ್ನ ನೋಡ್ಕೊಳ್ಳೋರಾಗಿರ್ಬೋದು, ಈ ಕೇರ್ ಮಾಡೋರು ಅಂಡರ್ ವ್ಯಾಲ್ಯೂಡ್ ಅಂತಂದ್ರೆ, ಇವನ್ ದೋ ದೇ ಸಪೋರ್ಟ್ ಇಂಡಿಯಾಸ್ ಪುವರೆಸ್ಟ್ ಚಿಲ್ಡ್ರನ್, ದೇ ಆರ್ ಸೀನ್ ಆಸ್ ಕೇರರ್ಸ್, ನಾಟ್ ಪ್ರೊಫೆಷನಲ್ಸ್. ಕೇರ್ ತಗೊಳ್ಳೋರು, ಮಕ್ಕಳನ್ನ ನೋಡ್ಕೊಳ್ಳೋರು ಅಂತ ಮಾತ್ರ ಅವರನ್ನ ಪರಿಗಣಿಸ್ತಾರೆ ಹೊರತು ಅವರನ್ನು ಸಹ ಒಂದು ಪ್ರೊಫೆಷನಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಸ್ಯಾಲರಿಗಳು ತುಂಬಾ ಕಡಿಮೆ ಇರುತ್ತೆ, 8,000ದಿಂದ 15,000 ಅಷ್ಟಿರುತ್ತೆ. ಮತ್ತೆ ಪೇಯ್ಡ್ ಲೀವ್ ಇರೋದಿಲ್ಲ, ಅದರಲ್ಲಿ ಕರಿಯರ್ ಗ್ರೋತ್ ಅಂತೂ ಮೊದಲೇ ಇರೋದಿಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಇರೋದಿಲ್ಲ, ಪ್ರಾಪರ್ ಟ್ರೈನಿಂಗ್ ಸಹ ಅದಕ್ಕೆ ಬೇಕಾದ ಹಾಗೆ ಇರೋದಿಲ್ಲ. ಸೊಸೈಟಿ ಡಸಂಟ್ ಸಿ ಅರ್ಲಿ ಚೈಲ್ಡ್ಹುಡ್ ವರ್ಕ್ ಹ್ಯಾಸ್ ಸ್ಕಿಲ್ಡ್ ಜಾಬ್ ಅಲ್ವಾ? ಸಮಾಜಕ್ಕೆ ಈ ತರ ಒಂದು ವರ್ಕ್ ಇದೆ, ಇದಕ್ಕೊಂದು ಸ್ಕಿಲ್ ಬೇಕು ಅಂತ ಸಹ ಯಾವತ್ತೂ ಸೊಸೈಟಿ ನೋಡೋದೇ ಇಲ್ಲ ಅದನ್ನ. ಇನ್ನು ಕ್ಲೈಮೇಟ್ ಚೇಂಜ್ ಬಂದ್ಮೇಲೆ ಚೈಲ್ಡ್ ಕೇರ್ ನೀಡ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಪುವರ್ ಫ್ಯಾಮಿಲಿ ಸಫರ್ ದ ಮೋಸ್ಟ್ ಅಲ್ವಾ? ಫ್ಲಡ್ ಆದಾಗ, ಡ್ರಾಟ್ ಬಂದಾಗ, ಹೀಟ್ ವೇವ್ ಬಂದಾಗ ಬಡ ಕುಟುಂಬಗಳು ಜಾಸ್ತಿ ಕಷ್ಟವನ್ನು ಅನುಭವಿಸುತ್ತವೆ. ಅದರಿಂದ ಎಫೆಕ್ಟ್ ಆಗೋದು ಮೆನ್ ಮೈಗ್ರೇಟ್ ಟು ಸಿಟೀಸ್. ಪುರುಷರು ಕೆಲಸ ಹುಡ್ಕೊಂಡು ಸಿಟಿಗಳಿಗೆ ಹೋಗ್ತಾರೆ. ಮನೆಯಲ್ಲಿ ವಿಮೆನ್ ಅಲೋನ್ ಹ್ಯಾಂಡಲ್ ಹೋಮ್ ಅಂಡ್ ಚಿಲ್ಡ್ರನ್. ಮನೆಯನ್ನ, ಮಕ್ಕಳನ್ನ ಮಹಿಳೆ ಒಬ್ಬಳೆ ಎಲ್ಲವನ್ನ ನೋಡ್ಕೋಬೇಕಾಗ್ತಾ ಇರುತ್ತೆ. ರೆಂಟ್ ಇನ್ ಸಿಟೀಸ್ ಫೋರ್ಸಸ್ ಬೋತ್ ಪೇರೆಂಟ್ಸ್ ಟು ವರ್ಕ್. ಇನ್ನು ಸಿಟಿಗಳಲ್ಲಿ ಇದ್ರೆ ರೆಂಟ್ ಜಾಸ್ತಿ ಇರುತ್ತೆ, ಎರಡೂ ಪೇರೆಂಟ್ಗಳು ಅಂತಂದ್ರೆ ತಂದೆ ತಾಯಿ ಇಬ್ರು ವರ್ಕಿಗೆ ಹೋಗ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ನೋ ಒನ್ ಟು ಲುಕ್ ಆಫ್ಟರ್ ಸ್ಮಾಲ್ ಕಿಡ್ಸ್. ಸಣ್ಣ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಯಾರು ಇರೋದೇ ಇಲ್ಲ. ಓನ್ಲಿ 10% ಆಫ್ ಅಂಗನವಾಡೀಸ್ ಆಪರೇಟ್ ಇನ್ ಅರ್ಬನ್ ಏರಿಯಾಸ್. ನೋಡಿ, ಅರ್ಬನ್ ಅಲ್ಲಿ 10% ಅಂಗನವಾಡಿಗಳು ಮಾತ್ರ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದು. ಇದ್ರ ಜೊತೆ ಚೈಲ್ಡ್ ನ್ಯೂಟ್ರಿಷನ್ ಅಲ್ವಾ? ಇಂಡಿಯಾ ಸ್ಟಿಲ್ ಹ್ಯಾಸ್ 35% ಸ್ಟಂಟಿಂಗ್ ಸಮಸ್ಯೆ ನೋಡಿ, 35% ಇದೆ ಭಾರತದಲ್ಲಿ ನ್ಯೂಟ್ರಿಷನ್ ಸಂಬಂಧಪಟ್ಟ ಹಾಗೆ. ಇನ್ನು ವಿಮೆನ್ ಸ್ಪೆಂಡ್ 7 ಅವರ್ಸ್ ಪರ್ ಡೇ ಆನ್ ಅನ್ಪೇಯ್ಡ್ ಕೇರ್ ವರ್ಕ್. ಅಂತಂದ್ರೆ ಕೇರ್ ವರ್ಕ್ಗೆ ಸಂಬಂಧಪಟ್ಟ ಹಾಗೆ ಮಹಿಳೆ ದಿನಕ್ಕೆ 7 ಗಂಟೆಗಳನ್ನ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಮೆನ್ ಸ್ಪೆಂಡ್ ಓನ್ಲಿ 2 ಅವರ್ಸ್. ಪುರುಷರು ಅದಕ್ಕೆ ಕೊಡ್ತಾ ಇರ್ತಕ್ಕಂಥ ಸಮಯ ಎಷ್ಟು? 2 ಅವರ್ಸ್ ಮಾತ್ರ, ಅನ್ಪೇಯ್ಡ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಚೈಲ್ಡ್ ಕೇರ್ ಚಾಂಪಿಯನ್ಸ್, ಇದು ಮುಖ್ಯವಾಗಿ ಅವಾರ್ಡ್ ಗಿವನ್ ಬೈ ಮೊಬೈಲ್ ರೀಚಸ್ ಫೋರ್ಸಸ್. ಮುಖ್ಯವಾಗಿ ಯಾರಿಗೆ ಕೊಡ್ತಾರೆ? ಈ ಕ್ರೇಷಸ್ ಅಂತ ಏನು ಪೋಷಣಾ ಕೇಂದ್ರಗಳು, ಶಿಶುಪಾಲನಾ ಕೇಂದ್ರಗಳು ಅಂತ ಹೇಳ್ತೀವಲ್ವಾ, ಆ ತರ. ಬೆಸ್ಟ್ ಚೈಲ್ಡ್ ಕೇರ್ ವರ್ಕರ್ಸ್, ಬೆಸ್ಟ್ ಸೂಪರ್ವೈಸರ್ಸ್, ಬೆಸ್ಟ್ NGO, ಪಂಚಾಯತ್ ಲೀಡರ್ಸ್, ಮುಖ್ಯವಾಗಿ ಅವಾರ್ಡ್ಸ್. ವರ್ಕರ್ಸ್ ಶೇರ್ಡ್ ಸ್ಟೋರೀಸ್ ಅಬೌಟ್ ಬ್ರೇಕಿಂಗ್ ಕಾಸ್ಟ್ ಅಂಡ್ ಕ್ಲಾಸ್ ಬ್ಯಾರಿಯರ್ಸ್, ಗೇನಿಂಗ್ ಕಾನ್ಫಿಡೆನ್ಸ್, ಚಾಲೆಂಜಿಂಗ್ ಸ್ಟಿಗ್ಮಾ, helping children of migrant laborers who live in difficult conditions, acting as caregivers, teachers, health advocates, all at once. So these workers are change makers, not just helpers.
ಏನು ವಿಷಯ ಇರೋದೇನು ಅಂತಂದ್ರೆ ಕೇರ್ ವರ್ಕರ್ಸ್, ಮನೆಯಲ್ಲಿ ಮಹಿಳೆ ಬೇರೆಯವರು ಇರ್ತಾರಲ್ವಾ, ಅವರಿಗೆ ಕೊಡ್ತಿರ್ತಕ್ಕಂಥ ಸಂಬಳ ಕಡಿಮೆ ಇದೆ, ಅವರಿಗೆ ಸಮಸ್ಯೆಗಳಾಗ್ತಾ ಇದೆ. ಆದ್ರೂ ಒಂದೊಂದ್ ಕಡೆ ಅದಕ್ಕೆ ಅವಾರ್ಡ್ಗಳನ್ನು ಸಹ ಕೊಟ್ಟು ಅವರಿಗೆ ಉತ್ತೇಜನ ತುಂಬ್ತಾ ಇದ್ದಾರೆ, ಚೆನ್ನಾಗಿ ಚೈಲ್ಡ್ ವರ್ಕ್ಗಳನ್ನ ಮಾಡೋರಿಗೆ, ಸೂಪರ್ವೈಸರ್ಗಳಿಗೆ. ಆವಾಗ ಅವರ ಕಥೆಯನ್ನ ಕೇಳಿದಾಗ ಅವ್ರ ಸ್ಟೋರಿಗಳನ್ನ ಅವ್ರು ಹಂಚಿಕೊಂಡಿದ್ದಾರೆ. ಹೇಗೆ ಅವರು ಕ್ಲಾಸ್ ಬ್ಯಾರಿಯರ್ಗಳನ್ನ ಮುರಿದು, ಕಾಸ್ಟ್ ಒಂದು ಗೋಡೆಯನ್ನ ಮುರಿದು ಸಮಾಜದಲ್ಲಿ ಸೇವೆಯನ್ನ ಮಾಡಿದ್ರು, ಕಾನ್ಫಿಡೆನ್ಸ್ ಹೇಗೆ ಬಂತು, ಸ್ಟಿಗ್ಮಾ ಅಲ್ವಾ, ಅಂಗನವಾಡಿ ಚಿಲ್ಡ್ರನ್ ಡರ್ಟಿ, ಅಂಗನವಾಡಿ ಇರ್ತಾರೆ ಅಂತಂದ್ರೆ ಆ ಮಕ್ಕಳು ಯಾವಾಗ್ಲೂ ಕೆಸರು ಮಾಡ್ಕೊಂಡಿರ್ತಾರೆ, ಡರ್ಟಿ ಆಗಿರ್ತಾರೆ ಅನ್ನುವಂತ ಒಂದು ಸ್ಟಿಗ್ಮಾ ಇತ್ತು. ಚಾಲೆಂಜ್ ಮಾಡೋದು, ಮತ್ತೆ ಮೈಗ್ರೆಂಟ್ ಲೇಬರ್ಗಳ ಮಕ್ಕಳಿಗೆ ಹೆಲ್ಪ್ ಮಾಡೋದು, ಅವರು ಡಿಫಿಕಲ್ಟ್ ಕಂಡೀಷನ್ಗಳಲ್ಲಿ ಇರ್ತಾರೆ, ಅದಕ್ಕೆ ಹೆಲ್ಪ್ ಮಾಡೋದಾಗಿರ್ಬಹುದು. ಮತ್ತೆ ಎಲ್ಲವನ್ನು ಮಾಡ್ತಾ ಇರ್ತಾರೆ, ಕೇರ್ ಗಿವರ್ಸ್ ಆಗಿರ್ತಾರೆ, ಟೀಚರ್ಸ್ ಆಗಿರ್ತಾರೆ, ಹೆಲ್ತ್ ಅಡ್ವೊಕೇಟ್ಸ್ ಆಗಿರ್ತಾರೆ. ಎಲ್ಲವನ್ನ ಮಾಡೋದ್ರಿಂದ ಚೇಂಜ್ ಮೇಕರ್ಸ್ ಅಲ್ವಾ, ಅವರಿಗೆ ಹೆಲ್ಪರ್ ಅನ್ನೋಕ್ಕಿಂತ ನಾವು ಚೇಂಜ್ ಮೇಕರ್ಸ್ ಅಂತ ಕರಿಬಹುದು. ಇವರ ಒಂದು ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಹಾಗಾದ್ರೆ ಮುಂದೇನ್ ಮಾಡ್ಬೇಕು, ಇಂಡಿಯಾದಲ್ಲಿ ಅವರಿಗಿರುವಂತ ಸಂಬಳವನ್ನ ಜಾಸ್ತಿ ಮಾಡ್ಬೇಕು, ವರ್ಕಿಂಗ್ ಕಂಡೀಷನ್ ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು, ಮೇಕ್ ದಮ್ ಈಕ್ವಲ್ ಟು ಸ್ಕಿಲ್ಡ್ ವರ್ಕರ್ಸ್, ಕೌಶಲ್ಯವನ್ನ ಹೊಂದಿರುವಂತಹ ಬೇರೆ ವರ್ಕರ್ಸ್ ತರಾನೇ ಇವರನ್ನು ಸಮಾನವಾಗಿ ಪರಿಗಣಿಸಬೇಕಾಗುತ್ತೆ. ಮತ್ತೆ ಟ್ರೈನಿಂಗ್ ಕೊಡೋದು ಅಲ್ವಾ, ಕ್ವಾಲಿಟಿ ಚೈಲ್ಡ್ ಕೇರ್ ನೀಡ್ಸ್ ನಾಲೆಜ್ ಆಫ್ ನ್ಯೂಟ್ರಿಷನ್. ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಬೇಕು ಅಂತಂದ್ರೆ ಅವರಿಗೆ ಬೇಕಾದ ಪೋಷಣೆಗಳನ್ನ ಕೊಡ್ತಾ ಇರ್ಬೇಕಾಗುತ್ತೆ. ಮತ್ತೆ ಅರ್ಲಿ ಎಜುಕೇಶನ್ ಟೆಕ್ನಿಕ್ಗಳು, ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಹೇಗೆ ಏನನ್ನ ಕಲಿಸ್ತೇವೆ ಅನ್ನೋದು ಬಹಳ ಮುಖ್ಯ. ಆ ಟೆಕ್ನಿಕ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮಕ್ಕಳಿಗೆ ಬೇಗ ಗ್ರಾಸ್ ಮಾಡ್ಕೊಳ್ಳಿಕ್ಕಾಗುತ್ತೆ, ಇಲ್ಲದಿದ್ರೆ ಅವರು ಮುಂದೆ ಕಷ್ಟಪಡ್ತಾರೆ. ಹೆಲ್ದಿ ಮಾನಿಟರಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್. ಹೆಲ್ತ್ ಅನ್ನ ಯಾವ ರೀತಿ ಮಾನಿಟರ್ ಮಾಡ್ತಾರೆ. ಇನ್ನು ಎಕ್ಸ್ಪ್ಯಾಂಡ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಅಲ್ವಾ, ಚಿಲ್ಡ್ರನ್ ಬಿಲೋ 3 years ಅವರಿಗೆ ಮುಖ್ಯವಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕು. ಫೆಸಿಲಿಟಿಗಳು ತುಂಬಾ ಅಬ್ಸೆಂಟ್ ಇರುತ್ತೆ 3 ವರ್ಷದ ಕೆಳಗಿನ ಮಕ್ಕಳಿಗೆ, ಅದಕ್ಕೆ ಮುಖ್ಯವಾಗಿ ಸರ್ಕಾರದ ಬಜೆಟ್ ಬೇಕು. ಇಂಡಿಯಾ ಕರೆಂಟ್ಲಿ ಸ್ಪೆಂಡ್ಸ್ 0.4% ಆಫ್ GDP ಆನ್ ಚೈಲ್ಡ್ ಕೇರ್. ಮಕ್ಕಳ ಕೇರ್ಗಳಿಗೆ, ಕಾಳಜಿಗೋಸ್ಕರ, ಅವರಿಗೋಸ್ಕರ ಜಸ್ಟ್ 0.4% ಮಾತ್ರ ನಾವು ಖರ್ಚು ಮಾಡ್ತಾ ಇರೋದು. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗಳೆಲ್ಲ ಎಷ್ಟು 1-1.5% ಖರ್ಚು ಮಾಡ್ತಾ ಇವೆ. ಅಂಡ್ ದರ್ ಸಿಸ್ಟಮ್ಸ್ ಆರ್ ವರ್ಲ್ಡ್ ಕ್ಲಾಸ್, ಜಗತ್ನಲ್ಲೇ ಟಾಪ್ ಕ್ಲಾಸ್ನಲ್ಲಿ ಅವರ ಸಿಸ್ಟಮ್ಗಳಿರುತ್ತೆ. ಇನ್ನು ಸಪೋರ್ಟ್ ಅರ್ಬನ್ ಚೈಲ್ಡ್ ಕೇರ್, ಬಿಕಾಸ್ ಅರ್ಬನ್ ಪುವರ್ ಫ್ಯಾಮಿಲೀಸ್ ಡೆಸ್ಪರೇಟ್ಲಿ ನೀಡ್ ಸೇಫ್ ಕೇರ್ ಆಪ್ಷನ್ಸ್ ಅಲ್ವಾ. ಅರ್ಬನ್ ಅಲ್ಲಿ ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ, ಬೇರೆ ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ, ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ. ಅಲ್ಲಿ ಮುಖ್ಯವಾಗಿ ಅರ್ಬನ್ ಪುವರ್ ಫ್ಯಾಮಿಲೀಸ್ಗಳಿಗೆ ಚೈಲ್ಡ್ ಕೇರ್ ಸಪೋರ್ಟ್ ಮಾಡಬೇಕು. ಮತ್ತೆ ವುಮೆನ್ ಮತ್ತೆ ಚಿಲ್ಡ್ರನ್ ಎಂಪವರ್ ಮಾಡೋದು. ಒಳ್ಳೆ ಚೈಲ್ಡ್ ಕೇರ್ ಇದ್ರೆ ಇನ್ಇಕ್ವಾಲಿಟಿ ಕಡಿಮೆ ಆಗುತ್ತೆ, ನ್ಯೂಟ್ರಿಷನ್ ಇಂಪ್ರೂವ್ ಆಗುತ್ತೆ, ಎಜುಕೇಶನ್ ಚೆನ್ನಾಗಿ ಸಿಗುತ್ತಾ ಹೋಗುತ್ತೆ. ವಿಮೆನ್ ವರ್ಕ್, ಮಹಿಳೆಯರು ಮನೆಯ ಬಿಟ್ಟು ಹೊರಗಡೆ ಸಹ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಟ್ರೆಂಥನ್ಸ್ ಇಂಡಿಯಾಸ್ ಹ್ಯೂಮನ್ ಕ್ಯಾಪಿಟಲ್, ನಮ್ಮ ದೇಶದ ಮಾನವ ಬಂಡವಾಳ ಅಂತ ಹೇಳ್ತೀವಲ್ವಾ, ಆ ಕ್ಯಾಪಿಟಲ್ ಸಹ ಇನ್ನಷ್ಟು ಬಲಗೊಳ್ತಾ ಹೋಗುತ್ತೆ. ಸೊ ಚೈಲ್ಡ್ ಕೇರ್ ವರ್ಕರ್ಸ್ ಆರ್ ಎಸೆನ್ಷಿಯಲ್ ನೇಷನ್ ಬಿಲ್ಡರ್ಸ್. ದೇಶವನ್ನ ನಿರ್ಮಿಸಬೇಕು ಅಂತಂದ್ರೆ ಅದಕ್ಕೆ ಚೈಲ್ಡ್ ಕೇರ್ ವರ್ಕರ್ಸ್ಗಳು ಬಹಳ ಇಂಪಾರ್ಟೆಂಟು. ಅವ್ರು ಇಲ್ಲದೆ ಇದ್ರೆ ವಿಮೆನ್ ಕಾಂಟ್ ಜಾಯಿನ್ ದಿ ವರ್ಕ್ ಫೋರ್ಸ್, ಮಹಿಳೆಯರು ವರ್ಕ್ ಫೋರ್ಸ್ ಅನ್ನ ಜಾಯಿನ್ ಆಗ್ಲಿಕ್ಕೆ ಆಗೋದೇ ಇಲ್ಲ, ಅಂದ್ರೆ ಹೊರಗಡೆ ಕೆಲಸಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಆಗೋದೇ ಇಲ್ಲ. ಪುವರ್ ಚಿಲ್ಡ್ರನ್ಗಳು ಹಿಂದುಳಿದು ಬಿಡ್ತಾರೆ, ನ್ಯೂಟ್ರಿಷನ್ ಅಂಡ್ ಹೆಲ್ತ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ, ಇನ್ಇಕ್ವಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ರೆಕಗ್ನೈಸಿಂಗ್, ಪೇಯಿಂಗ್, ಟ್ರೈನಿಂಗ್ ದೆಮ್ ಪ್ರಾಪರ್ಲಿ ಇಸ್ ನಾಟ್ ಚಾರಿಟಿ, ಇಟ್ ಈಸ್ ಅನ್ ಎಕನಾಮಿಕ್ ಇನ್ವೆಸ್ಟ್ಮೆಂಟ್ ಅಂಡ್ ಸೋಷಿಯಲ್ ಜಸ್ಟಿಸ್ ರಿಕ್ವೈರ್ಮೆಂಟ್ ಅಲ್ವಾ. ಈ ಚೈಲ್ಡ್ ಕೇರ್ ವರ್ಕರ್ಗಳನ್ನ ರೆಕಗ್ನೈಸ್ ಮಾಡೋದು, ಅವ್ರಿಗೆ ಪೇಮೆಂಟ್ ಕರೆಕ್ಟ್ ಆಗಿ ಕೊಡೋದು, ಟ್ರೈನಿಂಗ್ ಕೊಡೋದು, ಇದೆಲ್ಲ ಚಾರಿಟಿ ಅನ್ನೋ ಒಂದು ಉದ್ದೇಶದಿಂದ ಮಾಡಬಾರ್ದು, ಅದೊಂದು ಎಕನಾಮಿಕ್ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ಮತ್ತೆ ಅದ್ರ ಜೊತೆ ಸಾಮಾಜಿಕ ನ್ಯಾಯವನ್ನ ಒದಗಿಸೋದ್ರಲ್ಲಿ ಇದು ಬಹಳ ಪ್ರಮುಖವಾದಂತಹ ಅಂಶ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.